ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೋರ್ ಕಮಿಟಿ ಸಭೆಗೆ ಸಂಬಂಧಪಟ್ಟಂತೆ ವಿವಿಧ ಬಿಜೆಪಿಯ ನಾಯಕರುಗಳು ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ಕಾರದ ಬಂದಂತ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರುವಂತ ಪರಿಸ್ಥಿತಿ ಇದೆ. ಯಾವುದೇ ಯೋಜನೆ ತಗೊಳ್ಳಿ, ಸಿದ್ದರಾಮಯ್ಯ ಹೇಳ್ತಾರೆ ಹಳ್ಳಿಯಲ್ಲಿ ನಾವು ಕೇಂದ್ರ ಸರ್ಕಾರ ನಮ್ಮ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ನೀವು ಆ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ. ಯಾವುದೇ ಒಂದು ಯೋಜನೆ ಇದ್ರಾಗ ಆ ಕಂಡೀಷನ್ ಫುಲ್ಫಿಲ್ ಮಾಡಿದಾಗ ಮತ್ತೆ ಹಣ ಬಂದೇ ಬರ್ತೈತಿ. ಆದ್ರೆ ನೀವು ಪರ್ಫೆಕ್ಟ್ ಆಗಿ ಯಾವುದೂ ಅನುಷ್ಠಾನ ಮಾಡಲಾದ್ರೆ ಮತ್ತು ಅಧಿಕಾರಿಗಳು ನಿಮ್ಮ ಯಾರ ಮಾತನ್ನು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಹೋಗಿದೆ. ಮತ್ತು ಈಗ ನೋಡಿ ಎಲ್ಲ ಕಡೆ ಬೆಳೆ ನಾಶ ಆಗಿದೆ. ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಂದು ಕೆಲವು ಅಕಾಲಿಕ ಮಳೆ ಬಂದು ಇವತ್ತು ಬಹಳಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಯಾರಾದರೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲಿ ವಿಸಿಟ್ ಮಾಡಿದ್ದು ನಾವು ನೋಡಿದ್ದೀವಿ ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಬೇಕು. ಮಂತ್ರಿ ಆಗದೇ ಇದ್ದಂಥವ್ರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ಜಿಲ್ಲೆಗೆ ಹೋಗ್ತಾ ಇಲ್ಲ. ಹೀಗಾಗಿ ರೈತರ ಭವನಿಯನ್ನ ಕೇಳುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ರೀತಿ ಪರಿಸ್ಥಿತಿ, ಸರ್ಕಾರ ಆಲ್ಮೋಸ್ಟ್ ಸತ್ತೇ ಹೋಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಅರಾಜಕತೆ ಕರ್ನಾಟಕದಲ್ಲಿ ಬಂದದ್ದು. ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ರಾಜ್ಯ ಸರ್ಕಾರದ ಲೇಬಲ್ ಡೆಫಿನೆಟ್ಲಿ ನಮ್ಮ ಬೆಂಗಳೂರಿನ ಏನು ರಾಜ್ಯ ಕಾರ್ಯಾಲಯದಲ್ಲಿ ನಮ್ಮ ನೂತನವಾಗಿ ನೇಮಕಗೊಂಡಂತಹ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ನಿತಿನ್ ನಬೀನ್ ಜಿ ಅವರು ಆಗಮಿಸಿ ಈ ಇಡೀ ರಾಷ್ಟ್ರವನ್ನು ಈ ಒಂದು ಪ್ರಶಿಕ್ಷಣ ದೃಷ್ಟಿಯಿಂದ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪ್ರಶಿಕ್ಷಣ ವರ್ಗ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ರಿವ್ಯೂ ತಗೊಳ್ಳೋ ದೃಷ್ಟಿಯಲ್ಲಿ ಬಂದಿರ್ತಕ್ಕಂಥ ಮೈತ್ರಿ ವಿಚಾರಗಳೇನು ಚರ್ಚೆ ಆಗ್ತಾ ಇದೆ ಸರ್? ನಿರ್ದಿಷ್ಟವಾಗಿ ಸಂಘಟನಾ ಸಭೆ ಈ ಪ್ರಶಿಕ್ಷಣ ದೃಷ್ಟಿಯಿಂದ ಅವರಿಗೆ ಬಂದಿರತಕ್ಕಂಥದ್ದು ಮೊದಲನೇ ಬಾರಿ ಬಂದಿರತಕ್ಕಂಥದ್ದು. ಅವರ ಎಲ್ಲ ಒಳ್ಳೆ ಒಂದು ರೀತಿಯಲ್ಲಿ ನಮ್ಗೆಲ್ಲರಿಗೂ ಪ್ರೇರಣೆ ಕೊಟ್ಟಿದೆ. ಅವರ ಒಂದು ಇವತ್ತು ಬೆಂಗಳೂರು ಮತ್ತೆ ನಂತರ ನಮ್ಮ ಕರ್ನಾಟಕ ಏನು ಪ್ರವಾಸ ಇದೆ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೂಡ ಮುಂದುವರಿತೀವಿ. ಭಾರತೀಯ ಜನತಾ ಪಾರ್ಟಿ ಒಂದು 2028ಗೆ ಸಿದ್ಧ ಆಗೋದಕ್ಕೆ ಇವತ್ತು ಎಲ್ಲ ರೀತಿಯ ಒಂದು ಪ್ರಕ್ರಿಯೆಗಳು ನಡೀತಿದೆ. ಮಾಹಿತಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಮಾನ್ಯ ಶ್ರೀ ನಿತಿನ್ ನಬೀನ್ ಜಿ ಅವರು ಅಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಒಂದು ಕೋರ್ ಕಮಿಟಿ ಇರ್ಬೋದು, MP, MLA, MLC ಮತ್ತು ರಾಜ್ಯ ಪದಾಧಿಕಾರಿಗಳನ್ನು ಒಳಗೊಂಡು 1 ತಾಸಿಗಿಂತಲೂ ಹೆಚ್ಚು ಒಂದು ಮಾರ್ಗದರ್ಶನವನ್ನು ಇವತ್ತು ಮಾಡಿದ್ದಾರೆ. ಯಾವ ರೀತಿ ಸಂಘಟನೆ ಮಾಡಬೇಕು ಮತ್ತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನಡೆದು ಬಂದ ದಾರಿ, ಯಾವ ರೀತಿ ಒಂದೇ ಒಂದು MP ಇಂದ ಹಿಡಿದು ಇವತ್ತು ನಾವು ದೇಶದಲ್ಲಿ 21 ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನು ಮಾಡ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ಸಂಘಟನೆ ಮಾಡಲಿಕ್ಕೆ ಒಂದು ಸರಳವಾಗಿರುವಂಥ ಸೌಲಭ್ಯಗಳು ಇರುವಂಥ ಇವತ್ತಿನ ದಿನಮಾನಗಳಲ್ಲಿ ಬರುವಂಥ 2028ಕ್ಕೆ ನಾವು ನಿಶ್ಚಿತವಾಗಿಯೂ ಸರ್ಕಾರ ತರಲಿಕ್ಕೆ ಇವತ್ತಿನಿಂದನೇ ಪಣ ತೊಟ್ಟು ಒಂದು ಸಂಘಟನೆಯಲ್ಲಿ ಭಾಗವಹಿಸಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಭಾಳ ವಿವರವಾಗಿ ಹೇಳಿದ್ದಾರೆ. ನಮಗೆ ಭಾಳ ಆತ್ಮವಿಶ್ವಾಸ ಇದೆ. ಬರುವಂಥ ದಿವಸದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಕರ್ನಾಟಕಕ್ಕೆ. ಆ ಕರ್ನಾಟಕ 2028ಕ್ಕೆ ನಾವು 130ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಗೆದ್ದು ಭಾರತೀಯ ಜನತಾ जिलों के प्रशिक्षण उसके नियमित भाग लेने का मौका मिला है। साथ ही साथ कर्नाटका के जिस प्रकार से पार्टी की सक्रिय गतिविधि लगातार पार्टी पूरी तरह से आगे बढ़ा रही है और जिस प्रकार से पिछले 3 वर्षों में कर्नाटका की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और इनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं। इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, इसमें सरकार का पूरी तरह से ध्यान नहीं है और कांग्रेस इस यहाँ को ATM के रूप में यूज कर अपनी दिल्ली की दरबार सजाएगी। और आज देश में जिलों के प्रशिक्षण उसके नियमित
भाग लेने का मौका मिला है। साथ ही साथ कर्नाटका के में जिस प्रकार से पार्टी की सक्रिय गतिविधि चल रही है, लगातार पार्टी अपने को पूरी तरह से आगे बढ़ा